ಹಾಯ್ ಫ್ರೆಂಡ್ಸ್, ಸೀತಾರಾಮ ಸೀರಿಯಲ್ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೀತಾರಾಮ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೀತಾ ಅಕ್ಷರಾಭ್ಯಾಸನ ಹೇಳ್ಕೊಡ್ತಾ ಇರ್ತಾಳೆ ಸುಬ್ಬಿಗೆ. ಸುಬ್ಬಿ ಅಮ್ಮ ಮತ್ತು ಸೀತಮ್ಮ ಅಂತ ಬರೆದಿರ್ತಾಳೆ. ರಾಮ್ ಎಷ್ಟು ಚೆನ್ನಾಗಿ ಬರ್ತಿದ್ದಾಳೆ ನೋಡಿ, ಅಮ್ಮ ಸೀತಮ್ಮ ಅಂತ. ನನ್ನ ಮಗಳು ಇದನ್ನು ಮಾತ್ರ ಯಾವತ್ತೂ ಮರೆಯೋದಿಲ್ಲ, ತುಂಬ ಚೆನ್ನಾಗಿ ಬರೀತಾಳೆ ಅಂತ ಹೇಳ್ತಿರ್ತಾರೆ. ಅವಾಗ ಅವಳು ಖುಷಿ ಪಡ್ತಿರ್ತಾಳೆ. ಸುಬ್ಬಿ ಅಂತ ಹೇಳಿ ಹಿಂಗೆ ತುಪ್ಕೊತಾ ಇರ್ತಾರೆ. ಅವಾಗ ಸಿಹಿ ಪುಟ ನೀನು ನನ್ನ ಹೆಸ್ರನ್ನು ಬರೀ ಅಪ್ಪ ಅಂತ ಬರೀಯಮ್ಮ ಅಂತ ಹೇಳ್ತಾ ಇರ್ತಾನೆ ರಾಮು. ಅವಾಗ ಅಂತ ಬರೆಯೋದಕ್ಕೆ ಹೋಗ್ತಾಳೆ, ಆದರೆ ಅವಳಿಗೆ ಬರೆಯೋದಕ್ಕೆ ಬರ್ತಾ ಇರಲ್ಲ. ಅದನ್ನು ನೋಡ್ಬಿಟ್ಟು ಇಲ್ಲ ನನಗೆ ಬರೆಯೋಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಅವಾಗ ವೆರಿ ಈಸಿ ಕಣೆ, ನಾನು ಅವಾಗಲೇ ಹೇಳ್ಕೊಟ್ನಲ್ಲ, ಅಪ್ಪ ಅಂತ ಬರೆಯೋದು ವೆರಿ ಈಸಿ, ನೀನು ಬರ್ದಿದ್ದೀಯಲ್ವಾ, ಅದ್ರ ಪಕ್ಕ ಬರೆಯೋದಷ್ಟೊತ್ತು ಅಂತ ಹೇಳಿ ಸೀತಮ್ಮ ಬುಕ್ ಇಸ್ಕೊಂಡು ಅಪ್ಪ ಅಂತ ಬರೆದ್ಬಿಟ್ಟು ತೋರಿಸ್ತಾ ಇರ್ತಾರೆ. ನೋಡಿ ಈ ಥರ ಬರಿಬೇಕು ಅಂತ. ಅವಾಗ ರಾಮ್ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಸಿಹಿ ಜೊತೆ ಕಳೆದ ಕ್ಷಣಗಳೆಲ್ಲ ಜ್ಞಾಪನ ಆಗ್ತಾ ಇರುತ್ತೆ. ಏನು ಮಾಡೋದು, ನಾನು ನನ್ನ ಸಿಹಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನು ಸಿಹಿಯಾಗಿದ್ದರೆ ಎಷ್ಟು ಪ್ರೀತಿ ಕೊಡ್ತಾ ಇದ್ಲು ಅಂತ ಅವಳ ಜೊತೆ ಕಳೆದಿರೋ ಕ್ಷಣಗಳನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾನೆ. ಅವನು ಆಫೀಸಲ್ಲಿ ಪರಿಚಯ ಆಗಿದ್ದು, ಸೀತಮ್ಮನ ಜೊತೆ ಮದುವೆ ಮಾಡ್ಕೊಂಡಿದ್ದು ಎಲ್ಲನೂ ನೆನಪು ಮಾಡ್ಕೊತಾ ಇರ್ತಾನೆ. ಅವನಿಗೆ ತುಂಬ ಫೀಲ್ ಆಗ್ತಾ ಇರುತ್ತೆ. ಸಿಹಿನ ತುಂಬ ಮಿಸ್ ಮಾಡ್ಕೊತಾ ಇರ್ತಾನೆ. ಬುಕ್ಕಲ್ಲಿ ಅಪ್ಪ ಅಂತ ಬರೆದ್ಬಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡು, ನೀನು ಕಲ್ತ್ಕೊತೀಯ. ಈಗ ಅಮ್ಮ ಅಂತ ಬರೆದಿದ್ಯಲ್ಲ, ಅದೇ ಥರ ಮಾ ಬದಲು ಪಾ ಬರೆಯೋದಷ್ಟೇ, ಪಾ ಬರೆಯೋದನ್ನ ಕಲ್ತ್ಕೋ, ಅಪ್ಪ ಅಂತಲೂ ಬರೀ ಅಂತ ತೋರಿಸ್ಕೊಡ್ತಾರೆ. ಅವಾಗ ಅಪ್ಪ ಅಂತ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಭಾರ್ಗವಿಗೆ ಕಾಲು ತುಂಬ ನೋವಾಗ್ತಾ ಇರುತ್ತೆ. ಅವಳು ರೂಮಲ್ಲಿ ಕೂತ್ಕೊಂಡು ತುಂಬ ನೋವಾಗ್ತಾ ಇದೆ ಅಂತ ಅನ್ಕೊತಾ ಇರ್ತಾಳೆ. ಅವಾಗ ಏನಾಯಿತು ಭಾರ್ಗು, ನಿನಗೂ ನಂತರ ಏನಾದರೂ ಆಯ್ತಾ ಅಂತ ಕೇಳ್ತಾ ಇರ್ತಾನೆ ವಿಶ್ವ. ಅವಾಗ ಹೌದು ವಿಶ್ವ, ನಾನು ಅಡುಗೆ ಮನೆಯಲ್ಲಿ ನಿಂತಿದ್ದೆ, ಅದು ನನ್ನ ಕೈ ತಗ್ಲಿ ಬಿತ್ತು ಏನೋ ಗೊತ್ತಿಲ್ಲ, ನನಗೆ ಅಲ್ಲಿ ಒಂದು ಕಬ್ಬಣ ನನ್ನ ಕಾಲ ಮೇಲೆ ಬಿದ್ದೋಯ್ತು, ಅದಕ್ಕೆ ನಂಗೆ ತುಂಬ ನೋವಾಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಭಾರ್ಗು, ನನಗೂ ನಿನ್ನೆ ಇದೇ ಥರ ಆಗಿದ್ದು. ರಾತ್ರಿ ನಾನು ನೀರು ಕುಡಿಯೋಣ ಅಂತ ಹೋದ್ನ, ಆವಾಗ ನೀರು ಜಗ್ಗು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಇನ್ನೊಂದು ಕಡೆಯಿಂದ ಈ ಕಡೆಗೆ ಹೋರಾಡ್ತಾ ಇತ್ತಾ. ಆಮೇಲೆ ತಿರ್ಗಾ ಹೋಗಿ ಹಿಂಗೆ ಇಟ್ಕೊಂಬಿಡೋಣ ಜಗ್ನ ಅಂತ ಹೋದ್ನ, ಆಮೇಲೆ ನೋಡಿದ್ರೆ ಜಗ್ಗು ಹಂಗೆ ಮೇಲೆ ಕೊಂಡೋಯ್ತು. ಅದನ್ನ ನೋಡಿ ನಂಗೆ ತುಂಬ ಭಯ ಆಗ್ತಿತ್ತು ಭಾರ್ಗು, ಅದಕ್ಕೆ ಜೋರಾಗಿ ಕಿಚ್ಕೊಂಡ್ಬಿಟ್ಟೆ. ಅವಾಗ ನೀವೆಲ್ಲರೂ ಬಂದ್ರಿ, ನೀವು ಬಂದ್ಬಿಟ್ಟು ನನಗೇನೆ ಏನೂ ಇಲ್ಲ ಅಂತ ಬೈದ್ಬಿಟ್ಟು ಹೋದ್ರಿ. ಆಯಿತು ಅಂತ ಹೇಳಿ ತಿರ್ಗಾ ನೀರು ಪರೀಕ್ಷೆ ಮಾಡೋಣ ಅಂತ ತಿರ್ಗಾ ಜಗ್ನ ಎತ್ಕೊಳಕ್ಕೆ ಹೋಗ್ತೀನಿ. ನೀರು ಜಗ್ಗು ಎತ್ಕೊಂಡು ಹಂಗೆ ನೀರು ಜಗ್ಗಲ್ಲಿ ನೀರು ಚೆಲ್ತಾ ಇದೆ. ಅದನ್ನ ನೋಡಿ ನನಗೆ ಫುಲ್ ಭಯ ಆಗೋಯ್ತು ಭಾರ್ಗು. ಆಮೇಲೆ ಬೇಡ ಅಂತ ವಾಪಸ್ ಹೋಗ್ಬಿಡೋಣ ಅಂತ ಹೋಗೋಣ ಅಂತ ಹೋಯ್ತಿದ್ದೀನಿ. ಅಲ್ಲಿ ನೋಡಿದ್ರೆ ಹೆಜ್ಜೆ ಗುರುತು ಕಾಣಿಸ್ತಾ ಇದೆ. ಅದನ್ನ ನೋಡಿ ನಂಗೆ ತುಂಬ ಭಯ ಆಯಿತು ಭಾರ್ಗು. ನಾನು ಯಾಕೆ ಸುಳ್ಳು ಹೇಳಿ, ಇದು ನನ್ನ ಕ್ರಿಕೆಟ್ ಮೇಲಾಣೆ, ನಾನು ನಿಜ ಹೇಳ್ತಾ ಇದ್ದೀನಿ. ಇಲ್ಲಿಯೂ ಅಷ್ಟೇ, ನಾನು ಮಲ್ಕೊಂಡಿರ್ಬೇಕಾದ್ರೆ ನನಗೆ ಹಿಂಗೆ ಯಾರೋ ಹಣೆ ಮುಟ್ಟಿದಂಗೆ ಆಯಿತು. ಹಿಂಗೆ ಅಕ್ಕಪಕ್ಕ ನೋಡಿದೆ, ನೀನೇನಾದರೂ ಮುಡ್ತಾ ಅಂತ, ನೀನೂ ಇರಲಿಲ್ಲ. ಆಮೇಲೆ ನೋಡಿದ್ರೆ ಸ್ವಲ್ಪ ಹೊತ್ತು ಆದಮೇಲೆ ತಣ್ಣೀರು ಬಟ್ಟೆನ ತಗೊಂಡು ನನ್ನ ಹಣೆ ಮೇಲೆ ಹಾಕ್ದಂಗೆ ಆಯಿತು. ಆಮೇಲೆ ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಭಾರ್ಗು, ಅದಕ್ಕೆ ಎದ್ರುಕೊಂಡು ಕೆಳಗಡೆಗೆ ಬಂದೆ ಅಂತ ಹೇಳ್ತಿರ್ತಾನೆ. ಭಾರ್ಗವಿ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ನೋಡಿದ್ರೆ ಇವನಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅಲ್ಲಿ ನೋಡಿದ್ರೆ ನನ್ನ ಕೈ ಸೋಕಿ ಬಿತ್ತೋ ಏನೋ ಗೊತ್ತಿಲ್ಲ, ನನ್ನ ಕಾಲ ಮೇಲೇ ಅದು ಕಬ್ಬಣ ಅದ್ರ ಬಿತ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡ್ತಾ ಇರ್ತಾನೆ. ಸೀತಾ ಹತ್ರಕ್ಕೆ ಬರ್ತಾಳೆ. ಬಂದ್ಬಿಟ್ಟು ರಾಮ್ ಏನು ಯೋಚನೆ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಿದ್ರಲ್ಲ ನೀವು ಅಂತ ಕೇಳ್ತಾಳೆ. ಅದು ಏನಿಲ್ಲ ಬಿಡಿ ಸೀತಾ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ರಾಮ್ ಏನಾಯಿತು ನಿಮಗೆ ಅಂತ ಕೇಳ್ತಿರ್ತಾಳೆ. ಏನೂ ಇಲ್ಲ ಸೀತಾ ಅಂತ ಹೇಳಿ ರಾಮ್ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಸೀತಾ ಕೇಳ್ತಾ ಇರ್ತಾಳೆ, ಏನು ನಿಮ್ಮ ಮಗಳ ಮೇಲೆ ನಿಮಗೆ ಜಗಳನ್ನ ನೀವು ನಿಮ್ಮ ಮಗಳು ಕಿತ್ತಾಡ್ಕೊಂಡಿದ್ದೀರಾ, ಮಾತಾಡ್ತಾ ಇಲ್ವಾ ಅಂತ ಕೇಳ್ತಿರ್ತಾಳೆ. ಆ ಥರ ಎಲ್ಲ ಏನಿಲ್ಲ ಸೀತಾ, ನಾನು ನಮ್ಮ ಮಗಳು ತುಂಬ ಚೆನ್ನಾಗಿ ಮಾತಾಡ್ತೀವಿ ಅಂತ ಹೇಳ್ತಿರ್ತಾನೆ. ಶಿವ ಭಾರ್ಗವಿಗೆ ಹೇಳ್ತಾನೆ, ಭಾರ್ಗವ್ ನೀನು ಈ ವಿಷಯದಲ್ಲಿ ಏನಾದರೂ ತಲೆ ಕೆಡ್ಸ್ಕೊಬೇಕು, ನೀನು ಸುಮ್ಮನೆ ಇದ್ದರೆ ಒಳ್ಳೇದಲ್ಲ, ನೀನು ಯಾರನ್ನಾರು ಕರೆಸಿ ಏನಾದರೂ ಮಾಡಿಸು, ಇಲ್ಲ ಅಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ನೋಡು ಅಂತ ಹೇಳ್ತಾ ಇರ್ತಾನೆ. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ ವಿಶ್ವ ಅಂತ ಭಾರ್ಗವಿ ಹೇಳ್ತಾ ಇರ್ತಾಳೆ. ಮನೆಗೆ ಬರ್ತಾನೆ. ಆವಾಗ ರಾಮ್ ಬೇಜಾರು ಮಾಡ್ಕೊಂಡಿರ್ತಾನೆ. ಏನಾಯಿತು ಮಗ, ಯಾಕೋ ಡೆಲ್ಲಲ್ಲಿದ್ದೀಯಾ ಅಂತ ಕೇಳ್ತಾ ಇರ್ತಾನೆ. ಏನೂ ಇಲ್ಲ ಕಣೋ, ನನಗೆ ನನ್ನ ಸಿಹಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಸಿಹಿ ನನ್ನ ಜೊತೆ ಎಷ್ಟು ಚೆನ್ನಾಗಿರ್ತಿದ್ಲು, ಆದರೆ ಸುಬ್ಬಿ ನನ್ನ ಅರ್ಥನೇ ಮಾಡ್ಕೊತಾ ಇಲ್ಲ ಕಣೋ, ಅದಕ್ಕೆ ನಂಗೆ ಬೇಜಾರಾಗ್ತಾ ಇದೆ. ನನ್ನ ಮಗಳನ್ನ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ. ಏನೂ ಮಾಡೋಕ್ಕಾಗಲ್ಲ ಮಗ, ಸುಬ್ಬಿ ಇವಾಗ ಸೀತಾ ಅವ್ರ ಜೊತೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ಅಲ್ವಾ, ಹೋಗ್ತಾ ಹೋಗ್ತಾ ನಿನ್ನ ಜೊತೆನೂ ಅಡ್ಜಸ್ಟ್ ಆಗ್ತಾಳೆ. ಮಕ್ಕಳು ಸ್ವಲ್ಪ ಟೈಮ್ ತೊಗೊತಾರೆ ಎಲ್ಲರ ಜೊತೆ ಅಡ್ಜಸ್ಟ್ ಆಗೋದಕ್ಕೆ, ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಿರ್ತಾನೆ. ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಕರೆಸ್ತಾನೆ ಮನೆಗೆ. ಅವಾಗ ಅಶೋಕ್ ಏನಾಯಿತು ಮಗ, ಯಾಕೆ ಡಾಕ್ಟ್ರನ್ನ ಕರೆಸ್ತಾ ಇದೆಯಾ ಅಂತ ಕೇಳ್ತಾನೆ. ಅದು ವಿಶ್ವ ಚಿಕ್ಕಪ್ಪ ನೆನ್ನೆ ಏನೋ ನೋಡ್ಬಿಟ್ಟು ಎದ್ರುಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಜ್ವರ ಬಂದಿತ್ತು, ಅದಕ್ಕೇ ತಾತ ಹೇಳ್ತಿದ್ರು ಡಾಕ್ಟ್ರನ್ನ
ಡಾಕ್ಟ್ರನ್ನ ಕರೆಸು ಅಂತ, ಅದಕ್ಕೆ ಫೋನ್ ಮಾಡಿ ಕರೆಸಿದ್ದೀನಿ ಮಗ ಅಂತ ಹೇಳ್ತಾ ಇರ್ತಾನೆ. ಅವಾಗ ಡಾಕ್ಟರ್ ಮೇಲಿದ್ದಾರೆ ನೋಡಿ ಫಸ್ಟ್ ಫ್ಲೋರಲ್ಲಿ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಡಾಕ್ಟ್ರು ಹೋಗಿ ವಿಶ್ವನ ನೋಡ್ತಾರೆ. ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಇದು ನಾರ್ಮಲ್ ವೈರಲ್ ಫೀವರ್ ಬಂದಿದೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ತಾರೆ. ಇಂಜೆಕ್ಷನ್ ಕೊಟ್ಬಿಟ್ಟು ಡಾಕ್ಟ್ರು ಇವ್ರಿಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ, ಆ ಮೆಡಿಸಿನ್ನ ಕರೆಕ್ಟ್ ಟೈಮ್ಗೆ ಕೊಟ್ಬಿಡಿ ಅಂತ ಹೇಳಿ ಡಾಕ್ಟರ್ ಹೋಗ್ತಾರೆ. ಅವಾಗ ಕೊಡಿ ಚಿಕ್ಕಿ ನಾನೇ ತೊಗೊಂಡ್ಬರ್ತೀನಿ ಮೆಡಿಸಿನ್ ಅಂತ ರಾಮ್ ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ಇಸ್ಕೊಂಡು ಆಚೆ ಕಡೆಗೆ ಹೋಗ್ತಾನೆ. ಆಚೆ ಕಡೆ ಹತ್ಕೋತಾ ಇರುವಾಗ ಅಲ್ಲಿಗೆ ಸ್ವಾಮಿ ಬರ್ತಾನೆ. ಸ್ವಾಮಿ ಬಂದ್ಬಿಟ್ಟು ಸುಬ್ಬಿ ಅಂತ ಕರಿತಾನೆ. ಅವಾಗ ತಾತ ಅಂತ ಓಡೋಗಿ ಅವ್ರ ತಾತನ ತಪ್ಕೊಂತಾಳೆ. ಸುಬ್ಬಿ ನಾವು ಇಲ್ಲಿ ಇರೋದು ಬೇಡ ಕಣವ, ನಾವು ಇಲ್ಲಿಂದ ಹೊಂಟೋಗೋಣ ನಡಿ ಅಂತ ಕೈ ಹಿಡ್ದು ಕರ್ಕೊಂಡು ಹೋಗ್ತಾ ಇರ್ತಾನೆ. ಸೀತಾ ಫೋನಲ್ಲಿ ಮಾತಾಡುವಾಗ ಕಿಟಕಿಲಿ ನೋಡ್ಬಿಡ್ತಾಳೆ, ಯಾರು ಈ ವ್ಯಕ್ತಿ ನಮ್ಮ ಸಿಹಿನಿಯ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಇಮಿಡಿಯೇಟ್ಲಿ ಓಡ್ತಾ ಇರ್ತಾಳೆ. ಅವಾಗ ರಾಮ್ ಮತ್ತು ಅಶೋಕ್ ಇಬ್ರು ಅಲ್ಲೇ ಮಾತಾಡ್ತಿರ್ತಾರೆ. ಏನಿದು ಸೀತಾ ಯಾಕೆ ಇಷ್ಟು ಫಾಸ್ಟಾಗಿ ಓಡ್ತಾ ಇದ್ದಾರೆ, ಏನೋ ಸಮಸ್ಯೆ ಆಗಿರಬೇಕು, ಬಾ ಮಗ ನೋಡೋಣ ಅಂತ ಹೇಳಿ ಅವರು ಆಚೆ ಕಡೆಗೆ ಬರ್ತಾರೆ. ಅವಾಗ ಸೀತಾ ಓಡ್ ಬಂದು ಅಲ್ಲಿ ಸಿಹಿನ ಹಿಡಿದು ಎಳ್ಕೊತಾಳೆ. ಏನೇ ಇದು, ನೀನು ಯಾಕೆ ಇವ್ರ ಜೊತೆ ಹೋಗ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ರಾಮ್ ಮತ್ತು ಅಶೋಕನು ಅಲ್ಲಿಗೆ ಬರ್ತಾರೆ. ರಾಮ್ ನೋಡಿ ಇವಳು ಯಾರ ಜೊತೆನೂ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಿರ್ತಾರೆ. ಯಾರೋ ಮಕ್ಕಳು ಕಳ್ಳ ಇರಬೇಕು ಅಂತ ಹೇಳ್ತಿರ್ತಾಳೆ. ಅವಾಗ ಸೀತಮ್ಮ ಇವ್ರ ಮಕ್ಕಳು ಕಳ್ಳ ಅಲ್ಲ ಅಂತ ಸುಬ್ಬಿ ಹೇಳ್ತಾ ಇರ್ತಾಳೆ. ರಾಮು ನೀವು ಫಸ್ಟು ಸಿಹಿನ ಒಳಗಡೆ ಕರ್ಕೊಂಡೋಗಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಸುಬ್ಬಿನ ಕರ್ಕೊಂಡು ಸೀತಾ ಮನೆ ಒಳಗಡೆಗೆ ಹೋಗ್ತಾರೆ. ಅವಾಗ ರಾಮ್ ಕೇಳ್ತಾ ಇರ್ತಾನೆ, ನಿಮ್ಗೆ ಅವತ್ತೇ ಹೇಳಿದ್ದೀವಿ ತಾನೇ ಮನೆ ಹತ್ರ ಬಂದು ಮಾತಾಡ್ತೀವಿ ಅಂತ, ನೀವು ಮತ್ತೆ ಯಾಕೆ ಇಲ್ಲಿಗೆ ಬರ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅವಾಗ ನಾನು ಸುಬ್ಬಿನ ಕರ್ಕೊಂಡು ಹೋಗೋವರೆಗೂ ನಾನು ಮತ್ತೆನೇ ಇಲ್ಲಿಗೆ ಬರ್ತಾ ಇರ್ತೀನಿ, ನಾನು ಸುಬ್ಬಿನ ಮನೆ ಕರ್ಕೊಂಡು ಹೋಗೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳ್ತಿರ್ತಾನೆ. ಅವಾಗ ಅಶೋಕ್ ನಿಮ್ದು ಯಾಕೋ ಜಾಸ್ತಿ ಆಗೋಯ್ತು, ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ ಇರ್ರಿ ಅಂತ ಫೋನ್ ತೊಗೊಂಡು ಫೋನ್ ಮಾಡೋದಕ್ಕೆ ಹೋಗ್ತಾ ಇರ್ತಾನೆ. ನೀನೇನೆ ಫೋನ್ ಮಾಡೋದು, ನಾನೇ ಫೋನ್ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದು ಪೊಲೀಸವ್ರಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಸರ್ ನಾನು ಅದೇನೇ ಸುಬ್ಬಿನ ಬಿಟ್ಟಿದ್ನಲ್ಲ ಅವ್ರ ಮನೆ ಹತ್ರ ಬಂದಿದ್ದೆ, ಅವ್ರ ಕೈಲಿ ಫೋನ್ ಕೊಡ್ತೀನಿ ಸ್ವಲ್ಪ ಮಾತಾಡಿ ಸರ್ ಅಂತ ಹೇಳ್ತಾನೆ. ಆವಾಗ ಆಯಿತು ಮಾತಾಡ್ತೀನಿ, ಅವ್ರ ಕೈಲಿ ಕೊಡಿ ಅಂತ ಹೇಳ್ತಾರೆ. ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಈಗ ಪೊಲೀಸವ್ರೆ ಮಾತಾಡ್ತಿದ್ದಾರೆ ತಗೊಳ್ಳಿ ಮಾತಾಡಿ ಅಂತ ರಾಮ್ ಕೈಲಿ ಫೋನ್ ಕೊಡೋದಕ್ಕೆ ಹೋಗ್ತಾನೆ. ಮಗ ನೀನು ಮಾತಾಡೋದು ಬೇಡ ನಾನೇ ಮಾತಾಡ್ತೀನಿ ಕೊಡಿಲಿ ಅಂತ ಅಶೋಕ್ ಫೋನ್ ಇಸ್ಕೊತಾನೆ. ಈಗ ಪೊಲೀಸವ್ರು ಹೇಳೋ ಪ್ರಕಾರ ಸುಬ್ಬಿನ ಅವ್ರ ಮನೆಯಿಂದ ಕಳ್ಸ್ಕೊಡ್ಬೇಕಾಗಿರೋ ಪರಿಸ್ಥಿತಿ ಬರುತ್ತಾ, ಅದರಿಂದ ಸೀತಾ ಆರೋಗ್ಯಕ್ಕೆ ಮತ್ತೆ ಎಫೆಕ್ಟ್ ಆಗುತ್ತಾ, ಅಥವಾ ರಾಮ್ ನಾನು ದೇಸಾಯಿ ಅವ್ರ ಮನೆಯಿಂದ ಮಾತಾಡ್ತಾ ಇದ್ದೀನಿ, ದೇಸಾಯಿ ಗ್ರೂಪ್ ಆಫ್ ಕಂಪ್ನೀಸ್ ಓನರ್ ಶ್ರೀರಾಮ್ ದೇಸಾಯಿ ಅವ್ರ ಮನೆಗೆ ಸುಬ್ಬಿನ ಕಳಿಸಿರೋದು ಅಂತ ಹೇಳಿ ಅವ್ರಿಗೆ ಪೊಲೀಸ್ ಅವ್ರ ಬಾಯಿ ಮುಚ್ಚಿಸೋ ಥರ ಮಾಡ್ತಾನೆ. ವಿಶ್ವ ಆಡ್ತಿರೋ ರೀತಿನ ನೋಡಿ ಭಾರ್ಗವಿಗೆ ಡೌಟ್ ಬಂದಿರುತ್ತೆ. ಅವಳು ಕಾಲ ಮೇಲೆ ಆ ಕಬ್ಬಣ ಬಿದ್ದಾದ್ಮೇಲಿಂದ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಈಗ ಮನೆಗೆ ಏನಾದರೂ ಮಾಡಿಸ್ಬೇಕು ಅಂತ. ಭಾರ್ಗವಿ ಮನೆಗೆ ದಿಗ್ಬಂಧನ ಹಾಕಿಸೋ ಕೆಲಸ ಏನಾದರೂ ಮಾಡ್ತಾಳ, ಆ ಥರ ಮಾಡೋದ್ರಿಂದ ಸಿಹಿ ಮನೆ ಒಳಗಡೆ ಬರೋದು ತಪ್ಪೋಗುತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದು ನಾಳೆಯ ಸಂಚಿಕೆಯ ಸಣ್ಣ ಝಲಕ್ಕು. ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸುಬ್ಬಿ ತುಂಬ ಸಲ ಎಚ್ಚರಿಕೆ ಕೊಡ್ತಾಳೆ, ಬೇಡ ಸಿಹಿ ನೀನು ಈ ಥರ ಮಾಡಬೇಡ, ತಪ್ಪಾಗುತ್ತೆ, ನೀನು ಏನೇನೋ ಕೀಟ್ಲೆ ಮಾಡಬೇಡ ಅಂತ. ಮೊದಲು ಪವರ್ ಬರೋದಕ್ಕೂ ಮುಂಚೆ ಸಿಹಿ ಕರೆಕ್ಟಾಗೇ ಇದ್ಲು. ಪವರ್ ಬಂದ ಮೇಲೆ ನಾನು ಈ ಥರ ಬಿಹೇವ್ ಮಾಡೋದ್ರಿಂದ ಇವರು ನನ್ನ ಈ ಮನೆಗೆ ಬರ್ದಿರೋ ರೀತಿ ಮಾಡ್ತಾರೆ ಅನ್ನೋ ಸಣ್ಣ ಆಲೋಚನೆ ಅವಳಿಗೆ ಬಂದಿರೋದಿಲ್ಲ. ಆದ್ದರಿಂದ ಅವಳು ಈ ಥರ ತೀಟೆನೆಲ್ಲ ಮಾಡಿ ಅವ್ರಿಗೆ ಈ ಮನೆಯಲ್ಲಿ ದಿಗ್ಬಂಧನ ಹಾಕಬೇಕು, ದಿಗ್ಬಂಧನ ಹಾಕಿದ್ರೆ ನನ್ನ ಮನೆಯಿಂದ ಆಚೆ ಹಾಕ್ತಾರೆ, ಅಲ್ಲಿಂದ ನಾನು ಒಳಗಡೆಗೆ ಬರೋದಕ್ಕಾಗೋದಿಲ್ಲ ಅನ್ನೋ ಕಾಮನ್ ಸೆನ್ಸ್ ಪಾಪ ಸಿಹಿಗೆ ಇರೋದಿಲ್ಲ. ಇದರಿಂದ ಈಗ ಭಾರ್ಗವಿ ನೆಕ್ಸ್ಟ್ ಆ್ಯಕ್ಷನ್ ತೊಗೊಂಡು ಸಿಹಿ ಮನೆಗೆ ಬರ್ದೇ ಇರೋ ರೀತಿ ಆಗ್ಬೋದಾ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.